ನಮಸ್ಕಾರ, ನಾನು ಸೌಮ್ಯ ಮಳಲಿ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಪತ್ನಿ ಕೊಂದಿದ್ದಾಳೆ. ಅನೈತಿಕ ಸಂಬಂಧಕ್ಕೆ ಪತಿ ಕಿರಿಕ್ ಮಾಡಿದ ಹಿನ್ನೆಲೆಯಲ್ಲಿ ಪತಿಯನ್ನೇ ಪ್ರಿಯತಮನ ಜೊತೆ ಸೇರಿ ಪತ್ನಿ ಕೊಲೆಗೈದಿದ್ದಾಳೆ. ರಾತ್ರೋರಾತ್ರಿ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಮರ್ಡರ್ ಮಾಡಿದ್ದಾಳೆ. ಈ ಒಂದು ಘಟನೆ ಮೈಸೂರಿನ ಕೂಟಗಳ್ಳಿ ನಿವಾಸಿ ಮಂಜು ಕೊಲೆಯಾಗಿರುವಂತಹ ದುರ್ದೈವಿ. ಗಂಡನನ್ನೇ ಕೊಲೆಗೈದಿದ್ದಾಳೆ. ಆರೋಪಿ ಪತ್ನಿ ಲಿಖಿತಾ 12 ವರ್ಷಗಳ ಹಿಂದೆ ಮದುವೆಯಾಗಿ ಈಗ ಈ ದಂಪತಿಗೆ 2 ಮಕ್ಕಳಿದ್ರು. ಪತ್ನಿಯ ಅನೈತಿಕ ಸಂಬಂಧಕ್ಕೆ ಗಂಡ ತೊಂದರೆ ಮಾಡ್ತಾನೆ ಅನ್ನೋ ಕಾರಣಕ್ಕೆ ಪ್ರಿಯಕರನ ಜೊತೆ ಸೇರಿ ಪತ್ನಿ ಗಂಡನನ್ನೇ ಮರ್ಡರ್ ಮಾಡಿರುವಂಥದ್ದು. ರಾತ್ರೋರಾತ್ರಿ ಗಂಡನ ಜೊತೆ ಸೇರಿ ಪತಿಯನ್ನ ಮರ್ಡರ್ ಮಾಡಿದಾಳೆ. ಬೋಗಾದಿ ನಿವಾಸಿ ಲಿಖಿತಾ ಜೊತೆ 12 ವರ್ಷಗಳ ಹಿಂದೆ ಮಂಜು ಮದುವೆಯಾಗಿದ್ರು. ಈ ಹಿಂದೆ ಪ್ರಿಯಕರನ ಜೊತೆ ಲಿಖಿತಾ ಓಡ್ ಹೋಗಿದ್ರು. ರಾಜಿ ಪಂಚಾಯಿತಿ ಮೂಲಕ ಮತ್ತೆ ಮನೆ ಸೇರ್ಕೊಂಡಿದ್ದ ಪತಿ ಮಂಜು ಪತ್ನಿ ನಡವಳಿಕೆ ಬಗ್ಗೆ ಆಗಾಗ ಪ್ರಶ್ನೆ ಮಾಡ್ತಾ ಇದ್ದಂತೆ ಪತಿ ಮಂಜು ತಡರಾತ್ರಿ ಪತಿಯನ್ನು ಉಸಿರುಗಟ್ಟಿಸಿ ಕೊಲೆಗೈದಿರುವ ಶಂಕೆ ವ್ಯಕ್ತವಾಗಿದ್ದು ಪತ್ನಿ ಲಿಖಿತಾರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಿಂದೆಯೇ ಪ್ರಿಯಕರನ ಜೊತೆ ಲಿಖಿತಾ ಹೋಗಿದ್ರು. ಅದಾದ ಬಳಿಕ ರಾಜಿ ಪಂಚಾಯಿತಿ ಮಾಡಲಾಗಿತ್ತು. ಮತ್ತೆ ದಂಪತಿ ಒಂದಾಗಿದ್ರು. ಆದರೆ ಪದೇ ಪದೇ ಪತ್ನಿಯ ನಡವಳಿಕೆಯನ್ನ ಪ್ರಶ್ನೆ ಮಾಡ್ತಾ ಇದ್ದಂತೆ ಪತಿ. ಇದರಿಂದ ಸಿಟ್ಟಿಗೆದ್ದ ಪತ್ನಿ ಲಿಖಿತಾ ಪ್ರಿಯಕರನ ಜೊತೆ ಸೇರಿ ಉಸಿರುಗಟ್ಟಿಸಿ ಪತಿಯನ್ನ ಕೊಂದಿದ್ದಾಳೆ ಅನ್ನುವಂತಹ ಆರೋಪ ಇದೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತಾನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಈ ದಂಪತಿಗೆ 2 ಮುದ್ದಾದಂತಹ ಮಕ್ಕಳಿದ್ರು. 12 ವರ್ಷಗಳ ಹಿಂದೆ ಇದೇ ಮಂಜು ಜೊತೆ ಲಿಖಿತಾ ಮದುವೆಯಾಗಿತ್ತು. ಅದಾದ ಬಳಿಕ ಲಿಖಿತಾ ಬೇರೊಬ್ಬನ ಪ್ರೀತಿಯಲ್ಲಿ ಬಿದ್ದು ಆತನ ಜೊತೆ ಹೋಗಿರ್ತಾರೆ. ಮತ್ತೆ ರಾಜಿ ಪಂಚಾಯಿತಿಯನ್ನ ಮಾಡಿಸಿರ್ತಾರೆ. ಬಳಿಕ ಮತ್ತೆ ದಂಪತಿ ಒಂದಾಗಿರ್ತಾರೆ. ಆದ್ರೆ ಇದರ ಮಧ್ಯೆ ಪತಿ ಮಂಜು ಪತ್ನಿಯ ನಡವಳಿಕೆ ಬಗ್ಗೆ ಆಗಾಗ ಪ್ರಶ್ನೆ ಮಾಡ್ತಾ ಇರ್ತಾರಂತೆ. ಈಗ ತನ್ನ ಅನೈತಿಕ ಸಂಬಂಧಕ್ಕೆ ಪತಿ ಕಿರಿಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿನ್ನೆ ರಾತ್ರಿ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೈಸೂರಿನ ಹೂಟಗಳ್ಳಿ ನಿವಾಸಿ ಮಂಜು ಕೊಲೆಯಾದ ದುರ್ದೈವಿ. ಗಂಡನನ್ನೇ ಕೊಲೆಗೈದ ಆರೋಪಿ ಪತ್ನಿ ಲಿಖಿತಾ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. 12 ವರ್ಷಗಳ ಹಿಂದೆಯೇ ಮದುವೆಯಾಗಿ ಈ ಜೋಡಿಗೆ 2 ಮುದ್ದಾದಂತಹ ಮಕ್ಕಳು ಕೂಡ ಇದ್ರು. ಈ ಸಂದರ್ಭದಲ್ಲೇ ಇಂತಹ ಒಂದು ಘಟನೆ ನಡೆದಿದೆ. ಸದ್ಯ ಪತ್ನಿಯನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ. ಒಟ್ಟಾರೆ ಮೈಸೂರಿನಲ್ಲಿ ಅನೈತಿಕ ಸಂಬಂಧಕ್ಕೆ ಇದೀಗ ಒಂದು ಜೀವ ಹೋಗಿರುವಂತಹ ಘಟನೆ ನಡೆದಿದೆ. ಗಂಡನನ್ನೇ ಕೊಲೆಗೈದ ಆರೋಪಿ ಪತ್ನಿ ಲಿಖಿತಾ ಇದೀಗ ಸದ್ಯ ಪೊಲೀಸರ ವಶದಲ್ಲಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಏನಿದೆ ಘಟನೆ? ಹೌದು ಸೌಮ್ಯ, ಏನು ಪ್ರಿಯಕರನ ಜೊತೆ ಸೇರಿ ತನ್ನ ಪತಿಯನ್ನೇ ಕೊಲೆ ಮಾಡಿರುವಂತಹ ಘಟನೆ ಮೈಸೂರಿನಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಮೈಸೂರಿನ ಹೂಟಗಳ್ಳಿ ನಿವಾಸಿ ಮಂಜು ಅಂತಕ್ಕಂತ ವ್ಯಕ್ತಿ ಹತ್ಯೆ ಆಗಿರ್ತಕ್ಕಂಥದ್ದು. ಅಂದ್ರೆ ಪತ್ನಿ ಅಕ್ರಮ ಸಂಬಂಧವನ್ನ ಹೊಂದಿದ್ರು. ಹೀಗಾಗಿ ಪದೇ ಪದೇ ಆ ಒಂದು ಪ್ರಶ್ನೆಯನ್ನ ಪತ್ನಿಯ ಬಳಿ ಮಾಡ್ತಾ ಇದ್ದ ಮಂಜು ಅನ್ನೋ ಕಾರಣಕ್ಕೆ ಆತನ ಪತ್ನಿ ಲಿಖಿತಾ ಹತ್ಯೆಯನ್ನ ಮಾಡಿರುವಂತದ್ದು. ಅಂದ್ರೆ ರಾತ್ರಿ ಸಂದರ್ಭದಲ್ಲಿ ಉಸಿರುಗಟ್ಟಿಸಿ ಆತನನ್ನ ಕೊಲೆ ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಸಹಜವಾಗಿ ಮಂಜು ಕುಟುಂಬಸ್ಥರು ಈ ಬಗ್ಗೆ ದೂರನ್ನ ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಮೈಸೂರಿನ ವಿಜಯನಗರದ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರು. ಈ ವೇಳೆ ಸತ್ಯಾಂಶ ಹೊರಬಂದಿರತಕ್ಕಂಥದ್ದು. ಹೀಗಾಗಿ ಲಿಖಿತಾಳನ್ನ ವಶಕ್ಕೆ ಪೊಲೀಸರು ಪಡೆದುಕೊಂಡಿದ್ದಾರೆ. ಹೆಚ್ಚಿನ ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸೌಮ್ಯ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಹಿಂದೆನೆ ಈಕೆ ಪತಿಯನ್ನ ಬಿಟ್ಟು ಹೋಗಿರ್ತಾರೆ. ಆಮೇಲೆ ರಾಜಿ ಸಂಧಾನ ಕೂಡ ಆಗಿರುತ್ತೆ. ಒಂದ್ ವೇಳೆ ಇಷ್ಟ ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಮತ್ತೆ ಆಕೆ ಸಪರೇಟ್ ಆಗುವಂತಹ ಒಂದು ಅವಕಾಶ ಇತ್ತು. ಆದ್ರೆ ಈ ಜಗಳ ಈ ರೀತಿ ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ ಯಾಕೆ? ಈಗ ಲಿಖಿತಾರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ವಿಚಾರಣೆಯಲ್ಲಿ ಏನೇನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಸೌಮ್ಯ, ಯಾಕೆ ಅಂತಂದ್ರೆ ಆಕೆ ಕೊಲೆ ಮಾಡೋದಿಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಆಕೆಯ ಅಕ್ರಮ ಸಂಬಂಧಕ್ಕೆ ತನ್ನ ಪತಿಯೇ ಅಡ್ಡಿಯಾಗಿದ್ದ. ಅಂದ್ರೆ ಮಂಜು ಅಡ್ಡಿಯಾಗಿದ್ದ. ಹೀಗಾಗಿ ಪದೇ ಪದೇ ಪ್ರಶ್ನೆಯನ್ನ ಮಾಡ್ತಿದ್ದ. ಲಿಖಿತಾ ಎಲ್ಲೂ ಹೋಗೋದಿಕ್ಕೆ ಬಿಡ್ತಾ ಇರ್ಲಿಲ್ಲ. ಹೀಗಾಗಿ ಲಿಖಿತಾ ಮೇಲೆ ಸಾಕಷ್ಟು ಅನುಮಾನ ಮಂಜುಗಿತ್ತು. ಹೀಗಾಗಿ ಈಕೆಗೆ ಪ್ರೈವಸಿ ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಆತನನ್ನ ಕೊಲೆ ಮಾಡುವಂತ ನಿರ್ಧಾರವನ್ನ
ಲಿಖಿತ ಮಾಡಿದ್ಲು. ಇದ್ರ ಜೊತೆಗೆ ಈಗಾಗ್ಲೇ ಹಿಂದೆ ಕೂಡ ಆಕೆ ಮನೆಯನ್ನ ಬಿಟ್ಟು ಓಡೋಗಿದ್ಲು ಅಂತಕ್ಕಂಥದ್ದು ಆ ಕುಟುಂಬಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ಮನೆಯನ್ನ ಬಿಟ್ಟು ಹೋದಂತ ಸಂದರ್ಭದಲ್ಲೂ ಕೂಡ ಎರಡೂ ಕುಟುಂಬಸ್ಥರು ಕೂತು ರಾಜಿ ಪಂಚಾಯಿತಿಯನ್ನ ಮಾಡುವ ಮೂಲಕ ಇವರ ಸಂಸಾರವನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಅವರು ಕೂಡ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಇಬ್ಬರ ಸಂಸಾರ ಕೂಡ ಸರಿ ಹೋಗಿರ್ಲಿಲ್ಲ. ಮೇಲಿಂದ ಮೇಲೆ ಮಂಜು ಪ್ರಶ್ನೆಯನ್ನ ಮಾಡ್ತಾನೆ ಇದ್ದ, ಅಕ್ರಮ ಸಂಬಂಧದ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದ. ಆದ್ರೆ ಲಿಖಿತ ಮಾತ್ರ ಸರಿ ಹೋಗುವಂತ ಲಕ್ಷಣಗಳು ಕಾಣ್ತಾ ಇರ್ಲಿಲ್ಲ. ಹೀಗಾಗಿ ಸಹಜವಾಗಿ ಲಿಖಿತ ತನ್ನ ದಾರಿಗೆ ಅಡ್ಡ ಇದ್ದಾನೆ ಮಂಜು ಅನ್ನುವಂತ ನಿಟ್ಟಿನಲ್ಲಿ ಆತನನ್ನ ಕೊಲೆ ಮಾಡುವ ನಿರ್ಧಾರವನ್ನ ಮಾಡಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಸುನೀಲ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.